ನೀವು ಯಾವತ್ತರ ಹಿಂಗೆ ಮೊಸರು ಚಟ್ನಿ ಬ್ರೆಡ್ಡು ಮಾಡಿ ನೋಡಿರೇನ್ರಿ? ಮಾಡಿ ನೋಡಿಲ್ಲ ಅಂತಂದ್ರೆ ತಡ ಯಾಕ್ರಿ ಮತ್ತು ಒಮ್ಮ ಹಿಂಗೆ ಮಾಡಿ ನೋಡ್ರಿ. ಮತ್ತೆ ಮಾಡ್ಕೊಂಡು ತಿನ್ನೋದಂತೂ ಪಕ್ಕ ಅದ ರೀ. ಈ ಬ್ರೆಡ್ ಮಾಡ್ಲಿಕ್ಕೆ ನಾ ಏನು ಮಾಡೀನಿ, ಒಂದು ಸಣ್ಣದು ಮಿಕ್ಸಿ ಜಾರು ತೊಗೊಂಡಿನಿ. ಈಗ ಇದ್ರಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಮತ್ತು ಇಲ್ಲಿ ಶುಂಠಿ ಮತ್ತು ಒಂದು 4-5 ಬೆಳ್ಳುಳ್ಳಿ ಹೋಳುಗಳು ಸೇರಿಸ್ಲತ್ತೀನಿ ರೀ. ಹಾಗೆ ನೋಡ್ರಿ, ಈಗ ಒಂದಿಷ್ಟು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಂತ್ರಿ. ನೀವು ಕೊತ್ತಂಬರಿದು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಡೀತದ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಲತ್ತೀನಿ ರೀ. ಉಪ್ಪು ಮತ್ತು ಮುಂದೆ ಬೇಕಾಗ್ತದೆ ರೀ. ಈಗ ಸದ್ಯಕ್ಕೆ ಇಷ್ಟು ಸೇರಿಸ್ತೀನಂತ್ರಿ. ಈಗ ಇದ್ರದ್ದು ಒಂದು ಚಟ್ನಿ ಮಾಡಿಕೊಂಡು ತರಮಂತ್ರಿ. ನೋಡ್ರಿ, ನಮ್ಮದು ಹಸಿ ಮೆಣಸಿನ್ಕಾಯಿ ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ. ಈಗ ಇದಕ್ಕೆ ಸೈಡಿಗೆ ಎತ್ತಿಡ್ತೀನಂತ್ರಿ. ಈಗ ನೋಡ್ರಿ, ನಾ ಏನು ಮಾಡ್ತೀನಿ ರೀ ಅಂತಂದರೆ ಇಂಥದ್ದೊಂದು ಬುಟ್ಟಿ ತೊಗೊಂಡೇನಿ ರೀ. ಅದ್ರಾಗ 1-1.5 ಬಟ್ಟಲು ಮೊಸರು ತೊಗೊಳತ್ತೀನಿ ರೀ. ಮೊಸರು ಜಾಸ್ತಿ ಹುಳಿನೂ ಇರಬಾರ್ದು ರೀ, ಆ ಥರ ಮೊಸರು ತೊಗೋಬೇಕಾಗ್ತದೆ. ನಾವು 1.5 ಬಟ್ಟಲು ಮೊಸರು ತೊಗೊಂಡೇನಿ ರೀ. ಅದ್ರಾಗ 1 ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕೀನಿ ರೀ. ಮತ್ತು ಒಂದು ಅರ್ಧ ಚಮಚ ಇಲ್ಲಿ ಕಾಳು ಮೆಣಸಿಂದು ಪುಡಿ ಸೇರಿಸೀನಿ ರೀ, ಕರಿಮೆಣಸಿನ ಪುಡಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸೀನಿ ರೀ. ಈಗ ನಾವೇನು ಮಾಡಿಟ್ಟಿದ್ದೇವಲ್ಲ ರೀ ಈ ಹಸಿರು ಮೆಣಸಿನ್ಕಾಯಿ ಚಟ್ನಿ, ಅದು ಎಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಬೇಕಾದ್ರೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿನೂ ಈ ಬ್ರೆಡ್ಡು ಮಾಡ್ಬೋದು ರೀ, ನಡೀತದೆ. ಅದನ್ನು ಏನು ಮಾಡೀನಿ ರೀ, ಇಲ್ಲಿ ಸಣ್ಣ ಹೊಳಿದು ಉಳ್ಳಾಗಡ್ಡಿ, ಟಮಾಟ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೇರಿಸ್ಬಿಟ್ಟೀನಿ ರೀ. ಬ್ಯಾಡ ಅಂತಂದ್ರೆ ಬರೀ ಹಾಗೆ ಮಾಡ್ಕೊರಿ, ನಡೀತದೆ. ಆದರೆ ಹಿಂಗೆ ತರಕಾರಿಗಳು ಹಾಕೋದ್ರಲ್ಲಿಂದ ಇದ್ರದ್ದು ಟೇಸ್ಟು ಇನ್ನೂ ಚಲೋ ಬರ್ತದೆ ರೀ. ನೀವು ಮಾಡಿ ನೋಡಿರಿ. ಈಗ ನೋಡಿರಿ, ಎಲ್ಲ ಚಂದ ನಾ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡಿ ಇಟ್ಬಿಡ್ತೀನಂತ. ಈ ಕಡೆ ನಮ್ಮದು ಹಂಚು ಚಲೋ ಬಿಸಿ ಆಗ್ಯಾದ್ರಿ. ಈಗ ಇದ್ರ ಮ್ಯಾಲೆ ನಾನು ತುಪ್ಪ ಒರೆಸ್ಲತ್ತೀನಿ ರೀ ಎಲ್ಲ ಕಡೆ. ಬೇಕಾದ್ರೆ ನೀವು ಬೆಣ್ಣೆನೂ ಹಚ್ಬೋದು, ಅದನ್ನ ಇಲ್ಲಿ ತುಪ್ಪ ಒರೆಸೀನಿ ರೀ ಎಲ್ಲ ಕಡೆ. ಮತ್ತು ಇಲ್ಲಿ ಒಂದಿಷ್ಟು ಬ್ರೆಡ್ ಪೀಸ್ಗಳು ತೊಗೊಂಡೇನಿ ರೀ. ಈಗ ಏನಿಲ್ಲ ರೀ, ನಾವೇನು ಮಾಡಿಟ್ಟಿದ್ದೇವಲ್ಲ ರೀ ಈ ಬ್ಯಾಟರು ಮೊಸರಿಂದು, ಅದ್ರಾಗ 2 ಕಡೆ ಹಿಂಗೆ ಬ್ರೆಡ್ಡಿಗೆ ಪಲ್ಟಾಸ್ಕೊತ ಏನು ಮಾಡಬೇಕಾಗ್ತದೆ ರೀ, ಎಲ್ಲ ಕಡೆ ಈವನ್ನಾಗಿ ಕೋಟ್ ಮಾಡಬೇಕಾಗ್ತದೆ. ಮಾಡಿ ತೊಗೊಂಡು ಹೋಗಿ ಏನು ಮಾಡ್ಬೇಕ್ರಿ, ಈಗ ಈ ಹಂಚಿನಾಗ ಒಂದೊಂದೇ ಇಟ್ಕೊತಾ ಹೋಗ್ಬೇಕಾಗ್ತದೆ ರೀ. ನಂದು ಹಂಚಿಲಿ ದೊಡ್ಡದದ ರೀ, ಹೀಗಾಗಿ 4 ಬ್ರೆಡ್ ಪೀಸ್ಗಳು ಹಿಡ್ದಾವ್ರಿ. ಎಷ್ಟು ಹಿಡಿತಾವೋ ಅಷ್ಟು ಮಾಡ್ಕೊಂಡಾರ ಆಯ್ತು ರೀ. ಈಗ ಮ್ಯಾಲಿಂದ ಏನು ಮಾಡ್ತೀನಿ ರೀ, ಮತ್ತೊಂದಿಷ್ಟು ತುಪ್ಪ ಎಲ್ಲ ಕಡೆ ಸ್ವಲ್ಪ ಹಾಕ್ಬಿಡ್ತೀನಂತ್ರಿ ಹಿಂಗೆ. ಮತ್ತಿಲ್ಲಿ ಮೀಡಿಯಮ್ ಉರಿನಾಗ ಇಟ್ಬಿಡ್ತೀನಂತ. ಸ್ವಲ್ಪ ಹಿಂಗೆ ಬಣ್ಣ ಬಂತಂದ್ರೆ ಇವಕ್ಕೆ ನಾವು ಪಲ್ಟಾಸ್ಕೋಬೇಕಾಗ್ತದೆ ರೀ. ಸಾವಕಾಶ ಪಲ್ಟಾಸ್ಕೋಬೇಕು, ಯಾಕಂದ್ರೆ ನಾವು ಮೊಸರಿನ ಎದ್ದು ಇಟ್ಟಿದ್ದೇವಲ್ಲ ರೀ, ಹೀಗಾಗಿ ಭಾಳ ಸಾಫ್ಟ್ ಆಗಿರ್ತಾವೆ. ಹೀಗಾಗಿ ಸಾವಕಾಶ ನಾವು ಇವಕ್ಕೆ ಫ್ಲಿಪ್ ಮಾಡ್ಕೋಬೇಕಾಗ್ತದೆ. ಮತ್ತು ಈ ಸೈಡ್ನು ನಾವೇನು ಮಾಡಬೇಕಾಗ್ತದೆ ರೀ, ಲೋ ಮೀಡಿಯಮ್ ಫ್ಲೇಮ್ನಾಗ ಬಿಟ್ಬಿಡ್ಬೇಕಾಗ್ತದೆ. ಚಲೋ ಬಣ್ಣ ಬರೋತನ ಇವಕ್ಕೆ ಬೇಯಿಸ್ಬೇಕಾಗ್ತದೆ ರೀ. ನೋಡಿರಿ, ನಾನು ಈ ಥರ ಬಣ್ಣ ಬರೋತನ ಬೇಯಿಸೀನಿ ರೀ. ಇನ್ನು ಸ್ವಲ್ಪ ಕಮ್ಮಿ ಬೇಕಂದ್ರೆ ನೀವು ಜಲ್ದಿನೇ ತೆಗೀರಿ, ನಡೀತದೆ. ಈಗ ಎಲ್ಲದಕ್ಕೆ ಮತ್ತು ಈ ಥರ ಫ್ಲಿಪ್ ಮಾಡ್ಕೊಂಡೀನಿ ರೀ. ಮತ್ತು ಆ ಸೈಡ್ನು 1 ನಿಮಿಷ ಬಿಟ್ಬಿಡ್ತೀನಂತ್ರಿ. 1 ನಿಮಿಷ ಆದಮೇಲೆ ಈಗ ನಿಮ್ಗೆ ತೋರಿಸ್ತೀನಂತ. ನಮ್ಮದು ಪರ್ಫೆಕ್ಟಾಗಿ ಇಲ್ಲೇನಾಗ್ಯದ್ರಿ, ಮೊಸರು ಚಟ್ನಿ ಬ್ರೆಡ್ ರೆಡಿ ಆಗ್ಯದ್ರಿ. ಭಾಳ ಅಂದ್ರೆ ಭಾಳ ಸರಳ ಅದ ರೀ, ಮತ್ತು ರುಚಿನೂ ಅಷ್ಟೇ ಭಾರಿ ಇರ್ತದೆ ರೀ. ನೀವು ಒಂದು ಸಲ ಮಾಡಿ ನೋಡಿರಿ. ಮಕ್ಕಳದು ಟಿಫನ್ ಬಾಕ್ಸಿಗೂ ಕೊಡ್ಬೋದು, ಇಲ್ಲಾಂದ್ರೆ ಸಾಯಂಕಾಲ ಸ್ನ್ಯಾಕ್ಸ್ನಾಗೂ ಕೊಡ್ಬೋದು ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ. ಬೇಕಾದ್ರೆ ಹಿಂಗೆ ಒಂದ್ರಾಗ 2 ಹಿಂಗೆ ಕಟ್ ಮಾಡಿನೂ ನೀವು ಏನು ಮಾಡ್ಬೋದು ಅಂತಂದ್ರೆ ಟೊಮೆಟೊ ಕೆಚಪ್ ಸರಿ ತಿನ್ಬೋದು ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.